ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿಯಾಲಿಟಿ ಶೋಗೆ ರಜತ್ ಮತ್ತು ಚೈತ್ರ ಕುಂದಾಪುರ ವೈಲ್ಡ್ ಕಾರ್ಡ್ ಮೂಲಕ ಬಂದಿದ್ದಾರೆ. ಈ ಮೂಲಕ ಅವರು 11ನೇ ಸೀಸನ್ನಲ್ಲೂ ಸ್ಪರ್ಧಿಸಿದ್ರು. ಹಳೆ ಸೀಸನ್ನಲ್ಲಿ ಅವರಿಬ್ಬರು 10 ಬಾರಿ ಜಗಳ ಆಡಿದ್ರು. 12ನೇ ಸೀಸನ್ಗೆ ಕಾಲಿಟ್ಟಾಗ ಒಬ್ಬೊಬ್ಬರಿಗೂ ಬೆಂಬಲವಾಗಿ ನಿಂತಿದ್ರು. ಆದ್ರೀಗ ಅದೇ ಆಪ್ತತೆ ಮುಂದುವರೆದಿಲ್ಲ. ಆಟದ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಗಳ ಆಗಿದೆ. ತೀರಾ ಹೀನಾಯವಾಗಿ ಇಬ್ಬರು ಬೈದಾಡಿಕೊಂಡಿದ್ದಾರೆ. ಚೈತ್ರ ಕುಂದಾಪುರ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ರಜತ್ ಅವರ ಫ್ಯಾಮಿಲಿ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಷ್ಟು ಕ್ಲೋಸ್ ಆಗಿದ್ರು ಕೂಡ ಟಾಸ್ಕ್ ಆಡುವಾಗ ಎದುರಾಳಿಗಳಾಗಲೇಬೇಕು. ಚೈತ್ರ ಕುಂದಾಪುರ ಮತ್ತು ರಜತ್ ಅವರ ವಿಚಾರದಲ್ಲಿ ಹಾಗೇ ಆಗಿದೆ. ಇತ್ತೀಚೆಗೆ ಬಿಗ್ ಬಾಸ್ ನೀಡಿದ ಟಾಸ್ಕ್ನಲ್ಲಿ ರಜತ್ ಮತ್ತು ಚೈತ್ರ ಅವರು ಬೇರೆ ಬೇರೆ ತಂಡದಲ್ಲಿ ಆಟ ಆಡ್ತಿದ್ರು. ಆಗ ಅವರಿಬ್ಬರ ನಡುವೆ ಕ್ಲಾಶ್ ಆಗಿದೆ. ಚೈತ್ರ ಅವರು ಟಾಸ್ಕ್ ಆಡುವಾಗ ನಿಯಮಗಳನ್ನು ಮುರಿದಿದ್ದಾರೆ ಅಂತ ರಜತ್ ಆರೋಪ. ನಿಯಮ ಮುರಿದಿದ್ದು ಅಲ್ಲದೆ ಸುಳ್ಳು ಕೂಡ ಹೇಳಿದ್ದಾರೆ ಅಂತ ರಜತ್ ಗರಂ ಆಗಿದ್ದಾರೆ. ನೀನ್ ಸುಳ್ಳಿ ಅಂತ ಕಟುವಾಗಿ ಟೀಕಿಸಿದ್ದಾರೆ. ನ್ಯಾಯವಾಗಿ ಆಟ ಆಡೋಕೆ ಚೈತ್ರಗೆ ಒಮ್ಮೆಯೂ ಆಗಲ್ಲ. ಸೋಲುವ ಸಮಯದಲ್ಲಿ ಮೋಸ ಮಾಡ್ತಾಳೆ ಅಂತ ರಜತ್ ಕೂಗಾಡಿದ್ದಾರೆ. ಈ ಮಾತಿನ ಚಕಮಕಿ ನಡೆಯುವಾಗಲೇ ಡಿಸೆಂಬರ್ 16ರ ಸಂಚಿಕೆ ಅಂತ್ಯವಾಗಿದೆ. ಆದರೆ ಈ ಮೊದಲೇ ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡಿದ್ದ ಪ್ರೋಮೋದಲ್ಲಿ ಜಗಳದ ಇನ್ನಷ್ಟು ವಿವರಗಳು ಬಹಿರಂಗ ಆಗಿದ್ವು. ಅವನ ಫ್ಯಾಮಿಲಿಗೆ ಅದೊಂದು ಸರ್ನೇಮ್ ಇದೆ, ಅದನ್ನು ಅವನು ಎಲ್ರಿಗೂ ಅಂಟಿಸ್ತಾ ಇದ್ದಾನೆ ಅಂತ ಚೈತ್ರ ಆರೋಪಿಸಿದ್ರು.